ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ಮೂಡಾ ಕೇಸ್ನ ವಿಚಾರಣೆ ಹೈಕೋರ್ಟ್ನಲ್ಲಿ ಶುರುವಾಗಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯನವರ ಪರ ವಾದವನ್ನು ಶುರು ಮಾಡಿದ್ದಾರೆ. ಇವತ್ತು ಅತ್ಯಂತ ನಿರ್ಣಾಯಕ ದಿನ. ತೀರ್ಪು ಬರದೇ ಇರಬಹುದು, ಮುಂದಕ್ಕೆ ಹೋಗಬಹುದು. ಯಾಕಂದ್ರೆ ಎರಡು ಕಡೆ ವಾದ ಪ್ರತಿವಾದ ಆದ ಮೇಲೆ ಜಡ್ಜ್ ಒಂದಷ್ಟು ನೋಟ್ಸ್ಗೆಲ್ಲ ಟೈಮ್ ತಗೊಳ್ಬಹುದೇನೋ ಗೊತ್ತಿಲ್ಲ ಇವತ್ತು ಏನಾಗುತ್ತೆ ಅಂತ. ಆದ್ರೆ ಇವತ್ತು ಒಂದು ಹಂತಕ್ಕೆ ಜನಕ್ಕೆ ಐಡಿಯಾ ಸಿಗುತ್ತೆ ಏನಾಗಬಹುದು ಎರಡೂ ಕಡೆ ವಾದ ಪ್ರತಿವಾದಗಳನ್ನ ನೋಡಿದಾಗ. ಈ ಹೊತ್ತಲ್ಲಿ ವಿಚಾರಣೆ ನಡೀತಿರೋ ಹೊತ್ತಲ್ಲೇ ಸ್ಫೋಟಕ ದಾಖಲೆಯೊಂದು ಈಗ ರಿವೀಲ್ ಆಗ್ತಿದೆ. ಸಿದ್ದರಾಮಯ್ಯನವರ ಈ ಸಂಪೂರ್ಣ ವಾದ ಏನಿದೆ ತಪ್ಪಾಗಿಲ್ಲ ಅನ್ನೋದೆಲ್ಲ ತಲೆ ಕೆಳಗಾಗ್ಬಿಡತ್ತಾ? ಏನಿದೆ ಹಾಗಾದ್ರೆ ಈಗ ಬಯಲಾಗಿರುವಂತಹ ಸ್ಫೋಟಕ ದಾಖಲೆಯಲ್ಲಿ ಏನಿದೆ? ಮುಖ್ಯಮಂತ್ರಿಗಳ ಪತ್ನಿಗೆ ಸಂಬಂಧಪಟ್ಟಂತೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಿದ್ದರಾಮಯ್ಯನವ್ರಿಗೆ ಯಾಕೋ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಅನಿಸ್ತಿದೆ. ಈ ದಾಖಲೆ ಔಟ್ ಆದ ಮೇಲೆ ಅಂಥದ್ದೇನಿದೆ, ಈ ಇತ್ತೀಚೆಗಿನ ಹಲವು ದಾಖಲೆಗಳನ್ನು ನೋಡಿದ್ವಿ. ವೈಟ್ನರ್ ಹಾಕಿದ್ದು, ಆಮೇಲೆ ಅಲ್ಲಿ ಹಿಂದಿನ ಮೂಡಾ ಆಯುಕ್ತರನ್ನ ಸಸ್ಪೆಂಡ್ ಅಮಾನತು ಮಾಡಿದ್ರ ಬಗ್ಗೆ ಕಾರಣ ಅಲ್ಲಿ ಆದೇಶ, ಸರ್ಕಾರದಿಂದ ಕೊಟ್ಟ ಆದೇಶದಲ್ಲಿಯೇ ತಪ್ಪಾಗಿದೆ, ನಿಯಮ ಬಾಹಿರವಾಗಿ ಸೈಟ್ ಅಲಾಟ್ಮೆಂಟ್ ಆಗಿದೆ ಅನ್ನುವ ಪಾಯಿಂಟು ಇಂಪಾರ್ಟೆಂಟ್ ಆಗಬಹುದು ಅನ್ನೋದೆಲ್ಲ ಇತ್ತು. ಇದನ್ನೆಲ್ಲ ಮೀರಿಸುವಂಥ ಒಂದು ಸ್ಫೋಟಕ ದಾಖಲೆ ಇದು. ಅದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತದೇ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಹಿಂದಿನ ಸೆಷನ್ನಲ್ಲೂ ಹೇಳಿದ್ರು, ಅವರು ಸಂಪುಟದ ನಿರ್ಧಾರವನ್ನ ಪರಿಗಣಿಸಿಲ್ಲ ಮತ್ತು ರಾಜ್ಯಪಾಲರ ವಿವೇಚನಾ ಅಧಿಕಾರ ಬಹಳ ಸೀಮಿತವಾಗಿರುತ್ತೆ. ರಾಜ್ಯಪಾಲರು ವಿವೇಚನೆ ಬಳಸದೇನೆ ತೀರ್ಮಾನವನ್ನು ತಗೊಂಡಿದ್ದಾರೆ, ಉದ್ದೇಶಪೂರ್ವಕವಾಗಿ ತೀರ್ಮಾನ ತಗೊಂಡಿದ್ದಾರೆ. ಇಂತಹ ವಿಚಾರಗಳನ್ನೇ ಹೈಲೈಟ್ ಮಾಡಲಾಗ್ತಿದೆ. 17A ಅಡಿಯಲ್ಲಿ ಪೊಲೀಸರ ಮಾತ್ರ ಅನುಮತಿ ಕೇಳಬೇಕು ಅಂತ ಮೊದಲ ದಿನ ಅವರು ವಾದ ಮಾಡಿದ್ರು. ಆಗ ಕೋರ್ಟ್ ಆ ರೀತಿ ಇಲ್ಲ ಅಂತ ಕ್ಲಾರಿಟಿ ಕೊಟ್ಟಿತ್ತು. ಜಡ್ಜ್ ಆ ರೀತಿ ಏನೂ ಇಲ್ಲ, ಖಾಸಗಿ ದೂರು ಕೊಡಬಹುದು ಅಂತ ಹೇಳಿದ್ರು. ಮತ್ತದೇ ವಾದವನ್ನು ಅಡ್ವೊಕೇಟ್ ಜನರಲ್ ಕೂಡ ಮೊನ್ನೆ ಶೆಟ್ಟಿ ಅವರು ಮಂಡಿಸಿದ್ರು ಸಿದ್ದರಾಮಯ್ಯನವ್ರ ಪರ. ಅಲ್ಲೂ ಕೂಡ ಕೋರ್ಟ್ ಸ್ಪಷ್ಟನೆ ಕೊಡ್ತು. ಇವತ್ತು ಏನ್ ಹೇಳ್ತಾರೆ ಜಡ್ಜ್, ಅಭಿಪ್ರಾಯ ಏನ್ ಹೇಳ್ತಾರೆ ವಾದದ ಸಂದರ್ಭದಲ್ಲಿ ನೋಡ್ಬೇಕು. ಮತ್ತು ಸಂಪುಟದ ನಿರ್ಧಾರವನ್ನ ಪರಿಗಣಿಸಿಲ್ಲ ಅಂತ ಏನು ಹೈಲೈಟ್ ಮಾಡ್ತಿದ್ದಾರೆ, ಅದರ ಅವಶ್ಯಕತೆಯೇ ಇಲ್ಲ ಅಂತನೂ ಕೂಡ ನಾಗಪ್ರಸನ್ನ ಅವರ ಪೀಠ ಪದೇ ಪದೇ ಒತ್ತಿ ಹೇಳಿದೆ. ಯಾಕಂದ್ರೆ ಎಲ್ಲೆಲ್ಲಿ ಸಂಪುಟದ ನಿರ್ಧಾರ ಪರಿಗಣಿಸಬೇಕು, ಎಲ್ಲಿ ಪರಿಗಣಿಸಬಾರದು ಅನ್ನೋ ವ್ಯತ್ಯಾಸ ಇದೆ. ಮುಖ್ಯಮಂತ್ರಿಗಳ ವಿರುದ್ಧವೇ ಆರೋಪ ಇರೋದ್ರಿಂದ ಈ ವಿಚಾರದಲ್ಲಿ ಸಂಪುಟದ ನಿರ್ಧಾರ ತಗೊಂಡು ರಾಜ್ಯಪಾಲರೇನು ಅನುಮತಿ ಕೊಡಬೇಕಾಗಿಲ್ಲ ಅನ್ನೋದನ್ನು ಕ್ಲಾರಿಟಿ ಕೊಟ್ಟಿತ್ತು. ಸೊ ಇದೆಲ್ಲ ವಾದ ಪ್ರತಿವಾದ ಆಗ್ತಿರೋ ಹೊತ್ತಲ್ಲಿ ಏನಿದು ಸ್ಫೋಟಕ ದಾಖಲೆ ನೋಡಿ. ಪತ್ನಿಯ ಬದಲಿಗೆ, ಸಿಎಂ ಪತ್ನಿಯ ಬದಲಿಗೆ ಸಹಿ ಹಾಕಿರೋದು ಯಾರು ಗೊತ್ತಾ? ಅಲ್ಲಿ ಸಿದ್ದರಾಮಯ್ಯನವರ ಆಪ್ತನು ಅಲ್ಲಿ ಸಹಿ ಮಾಡಿದ್ದಾರೆ. ಆಪ್ತ ಸಹಾಯಕ ಸಹಿ ಮಾಡಿ ಮೂಡಾಗೆ ಡಾಕ್ಯುಮೆಂಟ್ ಸಲ್ಲಿಕೆ ಮಾಡಲಾಗಿದೆ. ಸೊ ಸಿದ್ದರಾಮಯ್ಯನವರ ಪಾತ್ರ ಇದು ಅಧಿಕಾರ ಬಳಸ್ಕೊಂಡು ಮುಖ್ಯಮಂತ್ರಿಗಳು, ಅಂದ್ರೆ ಈಗ ಮುಖ್ಯಮಂತ್ರಿ ಆಗಿರೋರು ಹಿಂದೆ ಮಾಡಿದ್ದು ಅನ್ನೋದಕ್ಕೆ ಇದು ಅತ್ಯಂತ ಪೂರಕವಾಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಪತ್ನಿಯ ಬದಲಿಗೆ ಮತ್ತೊಬ್ಬರು ಸಹಿ ಮಾಡಿಕೊಟ್ರು ಮೂಡಾ ಅಕ್ಸೆಪ್ಟ್ ಮಾಡ್ಕೊಳ್ತಾ. ಹಾಗಾದ್ರೆ ಆ ಡಾಕ್ಯುಮೆಂಟ್ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ BM ಪಾರ್ವತಿಯವರ ಮೂಡಾಗೆ ಸಲ್ಲಿಸಿರುವ ಕೆಲವು ದಾಖಲೆಗಳಲ್ಲಿ ಅವ್ರ ಬದಲಿಗೆ, ಪಾರ್ವತಿಯವರ ಬದಲಿಗೆ ಸಿದ್ದರಾಮಯ್ಯ ಆಪ್ತ ಸಹಾಯಕ SG ದಿನೇಶ್ ಕುಮಾರ್, CT ಕುಮಾರ್ ಸಹಿ ಇರೋದು ಈಗ ಬಯಲಾಗಿದೆ. ಇದು ಇಡೀ ಪ್ರಕರಣದಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಅನ್ನು ಕೊಡ್ತಿದೆ. ಸಿದ್ದರಾಮಯ್ಯ ಅವರ ಪಾತ್ರ ಪುಷ್ಟೀಕರಿಸುವಂತ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ದಾಖಲೆ ಬಿಟ್ಟವರು ಹೇಳ್ತಾ ಇದ್ದಾರೆ ಆ ರೀತಿಯಲ್ಲಿ. ಆ ದಾಖಲೆ ತೋರಿಸ್ತೀವಿ, ಅದನ್ನ ಎಷ್ಟು ಏನು ಅನ್ನೋದನ್ನ ಕೋರ್ಟ್ ಗಮನಿಸಬಹುದು. ವಿಜಯನಗರ 3 ಹಾಗೂ 4ನೇ ಹಂತದ ವಿವಿಧೆಡೆ ತಮ್ಮ ಹೆಸರಿಗೆ ಮೂಡಾದಿಂದ ಕ್ರಯಪತ್ರವಾಗಿರುವ 13 ನಿವೇಶನಗಳ ಖಾತೆ ನೋಂದಣಿ ಕೋರಿ ಪಾರ್ವತಿಯವರು 2022 ಜನವರಿ 14ರಂದು ಮೂಡಾ ಆಯುಕ್ತರಿಗೆ ಪತ್ರ ಬರೆದಿರ್ತಾರೆ. ಆ ಪತ್ರದಲ್ಲಿ ಕೊನೆಯಲ್ಲಿ ಅವರ ಸಹಿಯ ಜಾಗದಲ್ಲಿ ಯಾರು ಸಹಿ ಮಾಡಬೇಕು? ಅವರ ನಿವೇಶನಗಳ ಖಾತೆ ನೋಂದಣಿಗೆ ಅವರೇ ಸಹಿ ಮಾಡಬೇಕು. ಬಟ್ ಅವರ ಬದಲು ದಿನೇಶ್ ಕುಮಾರ್ ಅವರು ಸಹಿ ಮಾಡಿದ್ದಾರೆ. ದಿನೇಶ್ ಕುಮಾರ್ ಯಾರು? ಸಿದ್ದರಾಮಯ್ಯನವರ ಆಪ್ತ ಸಹಾಯಕ. ಅದನ್ನೇ ಮಾನ್ಯ ಮಾಡಿ, ಯಾರೋ ಬೇರೆ ವ್ಯಕ್ತಿ ಸಹಿ ಮಾಡಿದ್ದನ್ನೇ ಮಾನ್ಯ ಮಾಡಿ ಮೂಡಾ ಅಧಿಕಾರಿಗಳು ನಿವೇಶನಗಳ ಖಾತೆ ನೋಂದಣಿಯನ್ನು ಮಾಡಿಕೊಟ್ಟಿದ್ದಾರೆ. ಇದರ ದಾಖಲೆಗಳು ಈಗ ಮೀಡಿಯಾಗೆ ಲಭ್ಯವಾಗಿರೋದು ಮತ್ತು ಅದು ಬಹಿರಂಗವಾಗ್ತಾ ಇರೋದು. ಇಂಥದ್ದೊಂದು ಗಂಭೀರ ಆರೋಪ, ಸ್ಫೋಟಕ ದಾಖಲೆ ಈಗ ಸಿಡಿದಿರೋದು. ಸಿದ್ದರಾಮಯ್ಯನವರ ಪತ್ನಿ ಸಹಿಯೇ ಇಲ್ಲದೆ ಹೆಂಗ್ ಪ್ರಾಸೆಸ್ ಮಾಡಿಕೊಟ್ರು, ಖಾತೆ ರಿಜಿಸ್ಟ್ರೇಷನ್ ಹೆಂಗ್ ಮಾಡಿಕೊಟ್ರು ಮೂಡಾದವರು ಅನ್ನೋ ನೋಡಿ. 2014 ಜೂನ್ 23ರಂದು ಪಾರ್ವತಿಯವರು ಕೆಸರೆ ಗ್ರಾಮದ ಸರ್ವೆ ನಂಬರ್
464 ಜಮೀನಿನ ಬದಲಿಗೆ ಜಮೀನು ಇಲ್ಲವೇ ನಿವೇಶನ ಕೋರಿ ಮೂಡಾಕ್ ಪತ್ರ ಬರೆದಿದ್ರಲ್ಲ, ಆ ಪತ್ರ ನೋಡಿದ್ದೀವಿ ನಾವೆಲ್ಲರೂ ಹಿಂದೆ. ಪ್ರತಿಯಾಗಿ ಮೂಡ ಆಗಸ್ಟ್ 18ರಂದು ಪಾರ್ವತಿಯವರಿಗೆ ತಿಳುವಳಿಕೆ ಪತ್ರ ಬರೆದು ಬದಲಿ ನಿವೇಶನ ಸಾಧ್ಯತೆ ಕುರಿತು ವಿವರಣೆಯನ್ನು ಕೊಟ್ಟಿರ್ತಾರೆ. ಆ ಪತ್ರಕ್ಕೆ ಪಾರ್ವತಿಯವರ ಬದಲಿಗೆ ದಿನೇಶ್ ಕುಮಾರ್ ಅವರು ಸ್ವೀಕೃತಿ ಸಹಿ ಮಾಡಿದ್ದಾರೆ. ತಿಳುವಳಿಕೆ ಪತ್ರ ಮೂಡಾದಿಂದ ಬಂತಲ್ಲ, ಅದಕ್ಕೆ ಸ್ವೀಕೃತಿ ಸಹಿ ಯಾರು ಮಾಡಿದ್ದಾರೆ? ಇದೇ ದಿನೇಶ್ ಕುಮಾರ್ ಅವರು ಮಾಡಿದ್ದಾರೆ. ಖಾತೆ ಮಾಡಿಕೊಡೋದಕ್ಕೆ ಪತ್ರ ಬರೆದಿದ್ದಾಗ ಯಾರು ಬರೆದಿದ್ದಾರೆ? ಕೊನೆಯಲ್ಲಿ ಸಹಿ ಮಾಡಿರೋದು ಕೂಡ ದಿನೇಶ್ ಕುಮಾರ್ ಅವರು. ಮುಖ್ಯಮಂತ್ರಿ ಪತ್ನಿ ಬದಲಿಗೆ ಅವರ ಆಪ್ತ ಸಹಾಯಕ ಸಹಿ ಮಾಡಿರೋದು ಈಗ ನಿಯಮ ಬಾಹಿರ ಆಯ್ತಲ್ವಾ? ಅದು ಹೆಂಗೆ ಸಾಧ್ಯ ಆಗುತ್ತೆ? ಹೀಗಾಗಿ ಎಲ್ಲ ನಿವೇಶನಗಳ ಖಾತೆ ರದ್ದುಪಡಿಸಬೇಕು ಅಂತ ಒತ್ತಾಯಿಸಿ ಮಾಹಿತಿ ಹಕ್ಕು ಕಾರ್ಯಕರ್ತ ಎನ್ ಗಂಗರಾಜು ಅವರು ಮೂಡಾ ಆಯುಕ್ತರು ಹಾಗೂ ಕಾರ್ಯದರ್ಶಿಗೆ ಬುಧವಾರ ಈಗ ದೂರನ್ನು ಕೊಟ್ಟಿದ್ದಾರೆ. ಆ ದಾಖಲೆ ಬಟ್ಟಾ ಬಯಲಾಗಿದೆ, ನಿಮ್ಮ ಮುಂದೆ ಇಟ್ಟಿದ್ದೀವಿ, ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಯಾರೋ ಸಹಿ ಮಾಡಿಕೊಟ್ರು, ಇವರು ಮೂಡಾದವ್ರು ಹೆಂಗೆ ಮಾಡಿಕೊಟ್ಟಿದ್ದಾರೆ. ಸೊ ನಿಯಮ ಬಾಹಿರವಾಗಿ ಕಂಪ್ಲೀಟ್ ಪ್ರಾಸೆಸ್ ಆಗಿದೆ. ಇಷ್ಟು ದಿನ ಡಾಕ್ಯುಮೆಂಟ್ಸ್ ಫೇಕು, ಸೃಷ್ಟಿ ಮಾಡಿದ್ದು ಪೇಪರ್ ಮೇಲೆ, ಜಮೀನೇ ಇರಲಿಲ್ಲ ಇವ್ರದ್ದು, ಇದೆಲ್ಲ ಒಂದಾಯ್ತು. ಈಗ ಈ ಪ್ರಕ್ರಿಯೆಯಲ್ಲಿಯೂ ಸಂಪೂರ್ಣ ಅಕ್ರಮ ನಡೆದಿದೆ. ಸೊ ಮೊದಲು ಅದನ್ನು ರದ್ದು ಮಾಡಬೇಕು ಅಂತ ಈಗ ಗಂಗರಾಜು, ಯಾರ ಮೇಲೆ ಕೊಲೆ ಅಟೆಂಪ್ಟ್ ಆಯಿತು ಅನ್ನೋ ಆರೋಪ ಕೇಳುವಂತಲ್ಲ, ಆ ಗಂಗರಾಜು ಅವರು ಮುಂದಾಗಿದ್ದಾರೆ, ದೂರು ಕೊಟ್ಟಿದ್ದಾರೆ ಮೂಡಾ ಆಯುಕ್ತರು ಹಾಗೂ ಕಾರ್ಯದರ್ಶಿಗೆ. ಮೂಡಾದಿಂದ ನೀಡಲಾಗಿದ್ದ ತಿಳುವಳಿಕೆ ಪತ್ರಕ್ಕೆ ಪಾರ್ವತಿಯವರ ಬದಲಿಗೆ ದಿನೇಶ್ ಕುಮಾರ್ ಸ್ವೀಕೃತಿ ಸಹಿ ಮಾಡಿದ್ದಾರೆ. ಪ್ರಕರಣದ ಆರಂಭದಿಂದನೂ ಇದನ್ನ ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕನೇ ನಿರ್ವಹಣೆ ಮಾಡಿರೋದು. ಈ ಕಂಪ್ಲೀಟ್ ಆಗಿ ಏನೇನು ಹೇಳ್ತಿದ್ದಾರಲ್ಲ, ಈ ಕೇಸಲ್ಲಿ 14 ನಿವೇಶನಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ನಿಭಾಯಿಸ್ತಿರೋರೇ ದಿನೇಶ್ ಕುಮಾರ್ ಅವರು. ಅಂದ್ರೆ ದೊಡ್ಡವರ ಫ್ಯಾಮಿಲಿಗೆ ಇಷ್ಟು ದೊಡ್ಡ ಅಕ್ರಮದಿಂದ ಸೈಟ್ ತಗೊಂಡಿದ್ದಾರೆ. ಅದು ಬೇಕಾಬಿಟ್ಟಿಯಾಗಿ ನಿಯಮವನ್ನ ಕಣ್ಣು ಕಾಣೋ ರೀತಿನೂ ಸರಿ ಮಾಡಿಲ್ಲ ಇವರು. ಬೇಕಾಬಿಟ್ಟಿಯಾಗಿ ಯಾರ ಹತ್ರನೋ ಸಹಿ ಮಾಡಿಸಿ ಅದು ಹೆಂಗೆ ಕೊಡ್ಲಾಯ್ತು ಅಂತ ಆರೋಪ ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ, ದಾಖಲೆ ಇಡ್ತಿದ್ದಾರೆ. ಈ ರೀತಿ ಸಾಕ್ಷ್ಯ ಸಿಕ್ಕ ಮೇಲೂ ಕೂಡ ಈ ಕೇಸ್ಗೆ ಇನ್ನೇನು ಬೇಕು ಅಂತ ಗಂಗರಾಜು ಅವರು ಕೇಳ್ತಿರೋದು. 2022ರಲ್ಲಿ ಪಾರ್ವತಿಯವರು ಬರೆದಿದ್ದ ಪತ್ರದಲ್ಲಿ ದಿನೇಶ್ ಕುಮಾರ್ ಸಹಿ ಇದೆ. ಅರ್ಜಿದಾರರ ಹೊರತುಪಡಿಸಿ ಉಳಿದವರಿಗೆ ಸಹಿ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಯಾವ ರೀತಿ ನೋಡೋಕೆ ಹೋದ್ರೂ ಅವಕಾಶವೇ ಇಲ್ಲ. ಇದು ಗೊತ್ತಿದ್ದು ಅಧಿಕಾರಿಗಳು ನಿವೇಶನಗಳ ಖಾತೆ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಹೆಂಗೆ ಮಾಡಿಕೊಟ್ರು? ಸಹಿ ಇರೋದು ಯಾರದ್ದು? ಸಿದ್ದರಾಮಯ್ಯನವರು ಆಪ್ತ ಸಹಾಯಕಂದು. 13 ನಿವೇಶನ ಮಂಜೂರಾಗಿದ್ದು 14 ನಿವೇಶನಗಳನ್ನು ಖಾತೆ ಮಾಡಿಕೊಟ್ಟಿದ್ದಾರೆ. ನೋಡಿ, ಅಲ್ಲೂ ಒಂದು 13 ನಿವೇಶನ ಮಂಜೂರಾಗಿದ್ದೇ ಅಕ್ರಮ ಅಂತಲ್ವಾ? ಆಯ್ತು, ಮಂಜೂರಾಗಿದೆ, ಆದ್ರೆ ಖಾತೆ ಮಾಡಿಕೊಟ್ಟಿದ್ದು 14 ನಿವೇಶನಗಳನ್ನ. ವಿರೋಧ ಪಕ್ಷ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಗಂಗರಾಜು ಅವರಿಗೆ ಸ್ಫೋಟಿಸಿದ್ದಾರೆ. ಕ್ರಮ ಜರುಗಿಸಬೇಕು, ಇಡೀ ಪ್ರಕರಣವನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈಗ ಈ ಕೇಸಲ್ಲಿ ದೂರುದಾರರ ಪರ ವಾದ ಮಾಡ್ತಿರೋದೇನು? ತನಿಖೆಗೆ ಬೇಕು. ನೋಡಿ, ಇಷ್ಟು ಅಕ್ರಮಗಳು ಕಾಣಿಸ್ತಾ ಇದೆ, ಕುಣಿತಾ ಇವೆ ಕಣ್ಣು ಮುಂದೆ ಡಾಕ್ಯುಮೆಂಟ್ಸ್ ಮೇಲೆ. ಇದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ನಾವೇನು ಕೇಳ್ತಿಲ್ಲ, ತನಿಖೆ ಮಾಡಿಸ್ಲಿ. ತನಿಖೆಗೆ ಯಾಕೆ ಹೆದರ್ತಿದ್ದಾರೆ? ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ, ನಾನು ಆದೇಶ ಕೊಟ್ಟಿಲ್ಲ, ಟಿಪ್ಪಣಿ ಬರೆದಿಲ್ಲ, ಶಿಫಾರಸು ಮಾಡಿಲ್ಲ ಅಂತಿದ್ದಾರಲ್ಲ. ತನಿಖೆಗಷ್ಟೇ ನಾವು ಅವಕಾಶ ಕೇಳ್ತಿರೋದಿಲ್ಲಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಯಾರಿಗಾದ್ರೂ ತನಿಖೆಗೆ ಒಪ್ಪಿಸಿ, FIR ಆಗತ್ತೆ, ತನಿಖೆ ಮಾಡ್ತಾರೆ, ಅಷ್ಟೇ ನಾವು ಕೇಳ್ತಿರೋದು. ಡೌಟ್ ಇದ್ದಲ್ಲಿ ತನಿಖೆ ಆಗ್ಬೇಡ್ವಾ ಮೈ ಲಾರ್ಡ್ ಅಂತ ಜಡ್ಜ್ ಸಾಹೇಬ್ರನ್ನ ಕೇಳ್ತಿದ್ದಾರೆ. ಅದಕ್ಕೆ ಈಗ ಈ ಸ್ಫೋಟಕ ದಾಖಲೆ ದೊಡ್ಡ ಬಲವನ್ನ ಕೊಡುತ್ತಾ? ಗಂಗರಾಜು ಅವರು ಮೂಡಾಗ ದೂರು ಕೊಟ್ಟಿದ್ದಾರೆ. ಬಹುಶಃ ಇವತ್ತಿನ ಕೋರ್ಟ್ ಸೆಷನ್ನಲ್ಲಿ ಇದನ್ನು ಗಮನಕ್ಕೆ ತರಬಹುದು, ಕೋರ್ಟ್ ಗಮನಕ್ಕೆ ತರಬಹುದು. ನಿಯಮ ಬಾಹಿರವಾಗಿ ಈಗ ಸಸ್ಪೆಂಡ್ ಆಗಿರುವಂತಹ ಆಯುಕ್ತರು ಸೈಟ್ ಮಂಜೂರು ಮಾಡಿದ್ರು ಅಂತ ಸರ್ಕಾರದ ಆದೇಶದಲ್ಲೇ ಉಲ್ಲೇಖ ಮಾಡಲಾಗಿತ್ತು. ಅದು ತುಂಬಾ ಇಂಪಾರ್ಟೆಂಟ್ ದಾಖಲೆ ಆಗುತ್ತೆ ಅಂತ ದೂರುದಾರರು ಹೇಳ್ಕೊಂಡಿದ್ರು. ಯಾಕಂದ್ರೆ ಒಪ್ಕೊಳ್ತಲ್ಲ ಸರ್ಕಾರ, ಯಾಕೆ ಸಸ್ಪೆಂಡ್ ಮಾಡಿದ್ವಿ? ನಿಯಮ ಬಾಹಿರವಾಗಿ ಇಂತಿಂಥ ವಿಚಾರದಲ್ಲಿ 50-50 ಅವಕಾಶವೇ ಇಲ್ಲದ ಕಡೆ ಕೊಟ್ಟಿದ್ದಾರೆ. ಸೊ ಪಾರ್ವತಿಯವರು ಕೊಟ್ಟ ವಿಚಾರದಲ್ಲಿ ನಿಯಮ ಬಾಹಿರವಾಗಿ ಮಾಡಲಾಗಿದೆ ಅಂತ ಸರ್ಕಾರವೇ ಒಪ್ಪಿಕೊಂಡಿರೋದು ಒಂದು ಪ್ರಮುಖ ದಾಖಲೆ ಆಗುತ್ತೆ, ಕೋರ್ಟ್ ಮುಂದಿಡ್ತೀವಿ ಅಂತ ಹೇಳಿದ್ರು. ಈಗ ಅವರ ಸಹಿಯೇ ಇಲ್ಲದೆ ಮೂಡಾ ಪ್ರಾಸೆಸ್ ಮಾಡಿರೋದು ಅತ್ಯಂತ ದೊಡ್ಡ ಮತ್ತು ಈ ಕೇಸ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಕೊಡುವಂತಹ ಸಿದ್ದರಾಮಯ್ಯನವರ ಅಧಿಕಾರ ಬಳಕೆಯಾಗಿದೆ ಅಂತ ಸಾಬೀತುಪಡಿಸುವಂಥ ದಾಖಲೆಯಾಗುತ್ತಾ? ಕಾದ್ ನೋಡಬೇಕು. ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರತಿವಾದ ಸದ್ಯಕ್ಕೆ ನಡೀತಾ ಇದೆ, ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.